ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಎದ್ದು ವಾಕಿಂಗ್ ಹೊರಟಿದ್ದೀವಿ. ಇವಾಗಂತೂ ಇತ್ತೀಚೆಗೆ ಬೆಳಗ್ಗೆ 6 ಗಂಟೆ, 6:15, 6:15 ಆದ್ರೂ ಬೇಗ ಬೆಳಕರಿಯೋದೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ 6:15 ಆಗಿತ್ತು, ಆದರೂ ಕೂಡ ಇನ್ನೂ ಮೂನು ಹೋಗೇ ಇಲ್ಲ. ಇನ್ನು ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ಸಿಕ್ಕಾಪಟ್ಟೆ ಮಂಜಂತೂ ತುಂಬ ಬೀಳ್ತಾ ಇತ್ತು. ಅದರಲ್ಲೇ ವಾಕಿಂಗೆಲ್ಲ ಹೋಗಿಬಿಟ್ಟು ಬಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದು ನೀವು ಈ ರೀತಿ ವಾಕ್ ಮಾಡೋದ್ರಿಂದ ದಿನವಿಡೀ ರಿಫ್ರೆಶಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಬಂದು ನನ್ನ ಹಸ್ಬೆಂಡು ಇನ್ನೂ ಮಲ್ಕೊಂಡೇ ಇದ್ದರು. ಅವರನ್ನು ಕೂಡ ಎದ್ದೇಳಿಸಿ ನಾನು ಕೂಡ ಯೋಗ ಮಾಡೋಣ ಒಂದು ಸ್ವಲ್ಪ ಅಂತೇಳಿ ಅಂದ್ಕೊಂಡೆ. ತುಂಬಾ ಮಂಜು ಬೀಳ್ತಾ ಇದ್ದಿದ್ದರಿಂದ ತಲೆ ಹಿಡ್ದಂಗೆ ಆಗುತ್ತೆ ಅಂತ ಒಂಚೂರು ಬಿಸಿಲು ಬೀಳಲಿ, ಆಮೇಲೆ ಹೋಗೋಣ, ಸ್ವಲ್ಪ ಮಂಜೆಲ್ಲ ಕ್ಲಿಯರ್ ಆಗಲಿ ಅಂತ ಅಂದ್ಕೊಂಡು ಯೋಗ ಮ್ಯಾಟ್ನ ತೊಗೊಂಡು ಮನೇಲಿರೋರಿಗೆಲ್ಲ ಟೀ ಮಾಡಿಕೊಟ್ಟು ಹೊರಟೆ. ಇನ್ನು ನಾನು ಟೆರೆಸ್ ಮೇಲ್ಗಡೆ ಹೋಗೋದನ್ನೇ ನಮ್ಮ ರಾಕಿ ಕಾಯ್ತಾ ಇರ್ತಾನೆ, ನಾನು ಬರ್ತೀನಿ ಅಂತ. ಡೈಲಿ ಬೆಳಗ್ಗೆ ಅವ್ನು ನೋಡಲಿಲ್ಲ ಅಂದರೆ ನನಗಂತೂ ಆ ಡೇನೇ ಸ್ಟಾರ್ಟ್ ಆಗೋಲ್ಲ ಅಂತಲೇ ಹೇಳ್ಬೋದು. ನಾನು ಬೇಗ ಎದ್ದರೆ ಅವನು ತುಂಬಾ ಬೇಗ ಎದ್ದಾಳ್ಬಿಟ್ಟಿರ್ತಾನೆ. ನಮ್ಮ ಮನೇಲಿ ಅರೌಂಡ್ ಒಂದು 5:30 ಹಂಗೆಲ್ಲ ನಮ್ಮ ಪಪ್ಪ ಮಮ್ಮಿ ಎದ್ದಿರ್ತಾರೆ. ಅವ್ರ ಜೊತೆನೇ ಅವನು ಎದ್ದು ಎಲ್ಲ ಆಟ ಆಡಿ, ನಾನೇನಾದರೂ ಯಾವಾಗಾದರೂ ಸ್ವಲ್ಪ ಲೇಟಾಗಿ ಎದ್ದೆ ಅಂದರೆ ಅಷ್ಟರಲ್ಲಿ ಅವ್ನು ಮಲ್ಕೊಂಡಿರ್ತಾನೆ. 7:30, 8 ಅನ್ನೋ ಅಷ್ಟರಲ್ಲಿ ಅವನು ಮತ್ತೆ ಮಲ್ಕೊಂಡಿರ್ತಾನೆ. ಬೆಳಗ್ಗೆನೇ ಎದ್ದೇಳೋದ್ರಿಂದ ಅವನು ಕೂಡ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇರ್ತಾನೆ. ಸೊ ಇನ್ನು ಬಂದುಬಿಟ್ಟು ನಾನು ಇಲ್ಲಿ ಯೋಗ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾನು ಒಂದು 10 ಮಿನಿಟ್ಸ್ ಅಂತೂ ಮೆಡಿಟೇಷನ್ ಮಾಡ್ತೀನಿ. ಬ್ರೀತ್ ಇನ್ ಬ್ರೀತ್ ಔಟ್ ಅನ್ನೋ ರೀತಿ ಉಸಿರನ್ನ ಜೋರಾಗಿ ಹೇಳ್ಕೊಳ್ಳೋದು, ನಿಧಾನವಾಗಿ ಬಿಡೋದು, ಆ ರೀತಿ ಪದ್ಮಾಸನ ಹಾಕ್ಬಿಟ್ಟು ಧ್ಯಾನವನ್ನು ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಇನ್ನೂ ಎಷ್ಟೆಲ್ಲ ಮಂಜು ಬೀಳ್ತಾ ಇದೆ ಅಂತೇಳಿ. ಈ ರೀತಿ ಮಂಜು ಬೀಳೋದ್ರಿಂದ ನನಗೆ ಕೋಲ್ಡ್ ಆಗಲ್ಲ, ಬಟ್ ಒಂಥರ ತಲೆನೋವು, ಒಂಥರ ಏನೋ ಅರೆ ತಲೆನೋವು ಒಂಥರ ಅಂತಾರಲ್ಲ, ಆ ರೀತಿ ತುಂಬಾ ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ತುಂಬಾ ಹೆದರ್ಕೊಳ್ಳೋದು ಅಂದರೆ ಈ ಒಂದು ಇಬ್ಬನಿ ಬೀಳುತ್ತಲ್ಲ, ಸೊ ಇದಕ್ಕೆ ತುಂಬಾ ಹೆದರಿಕೆ ನನಗೆ, ತಲೆನೋವು ಬರುತ್ತೆ ಅಂತ. ಹಾಗಾಗಿ ನೆಕ್ಸ್ಟ್ ಡೇಯಿಂದ ಹೋಗ್ಬೇಕಾದ್ರೆ ತಲೆ ಮೇಲ್ಗಡೆ ಟವಲ್ ಅಥವಾ ವೇಲ್ ಹಾಕ್ಕೊಂಡೆ ವಾಕಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇನ್ನೂ ಕೆಲವೊಂದು ಯೋಗಾಸನಗಳನ್ನ ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಸೊ ನಿಜವಾಗ್ಲೂ ಫ್ರೆಂಡ್ಸ್, ಯೋಗ ಮಾಡೋದ್ರಿಂದ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಯೋಗ ಮಾಡೋದ್ರಿಂದ ನಿಮಗೆ ಬೇಗ ವೆಯ್ಟ್ ರೆಡ್ಯೂಸ್ ಆಗಲ್ಲ. ನೀವು ಸ್ಟಾರ್ಟಿಂಗ್ ಒಂದು 2-3 ದಿನ ಯೋಗ ಮಾಡಿ ನೋಡಿ. ಸೊ ಈ ಒಂದು ಚೇಂಜಸ್ ನಿಮ್ಮ ಬಾಡಿಯಲ್ಲಿ ಆಗುತ್ತೆ. ಅಂದರೆ ನಿಮ್ಮ ವೆಯ್ಟ್ ನೋಡ್ಕೊಂಡಾಗ 1 kg, ಒಂದು ½ kg ಹಂಗೆ ಜಾಸ್ತಿ ಆಗಿದೆ ಅಂತ ಅನಿಸ್ಬಿಡುತ್ತೆ. ನನಗೂ ಹಾಗೆ ಅನಿಸಿದ್ದು. ಸೊ ಬಟ್ ಅದೇ ಇನ್ನೊಂದು ವಾರ ಬಿಟ್ಟು ನೋಡಿ ತುಂಬಾ ಡಿಕ್ರೀಸ್ ಆಗಿರುತ್ತೆ. ಸೊ ಈ ರೀತಿ ಆಗುತ್ತೆ ಯೋಗ ಸ್ಟಾರ್ಟ್ ಮಾಡಿದಾಗ. ಆ್ಯಂಡ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬಾಡಿ ಪೇಯ್ನ್ ಎಲ್ಲ ತುಂಬಾ ಇರುತ್ತೆ. ಹಾಗಂತ ನೀವು ಬಿಟ್ಬಿಡಕ್ಕೆ ಹೋಗಬೇಡಿ. ಡೈಲಿ ಮಾಡೋದ್ರಿಂದ ನಿಮ್ಗೆ ಅದೇ ಅಭ್ಯಾಸ ಆಗುತ್ತೆ. ಆ್ಯಂಡ್ ಬಾಡಿ ಎಲ್ಲ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದರೆ ನಿಜವಾಗ್ಲೂ ಅಷ್ಟೊಂದು ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ ಅಂತ ಅನಿಸುತ್ತೆ. ಸೊ ನನಗೆ ಇವತ್ತು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ತುಂಬ ದೂರನೇ ವಾಕಿಂಗ್ ಹೋಗಿದ್ವಿ. ಹಾಗಾಗಿ ಬೇಡ, ಸಾಕು ಸಿಂಪಲ್ಲಾಗಿ ಮತ್ತೆ ಒಂದೇ ದಿನ ಎಲ್ಲ ಆಗಬಾರ್ದು ಅಂತೇಳಿ ಮುಗಿಸ್ಕೊಂಡು ಕೆಳಗೆ ಬರೋ ಅಷ್ಟರಲ್ಲಿ ನಮ್ಮ ಮನೆಗೆ ಬದನೆಕಾಯಿ ಮಾರೋದಕ್ಕೆ ಅಂತ ಬಂದಿದ್ದರು. ತುಂಬ ಚೆನ್ನಾಗಿರುತ್ತೆ, ಇವರು ಹೊಲದಲ್ಲೇ ಬೆಳೆದಿರೋದ್ರಿಂದ ಫ್ರೆಶ್ ಇರುತ್ತೆ ಬದನೆಕಾಯಿ. ಯಾವಾಗಲೂ ತೊಗೊಳ್ತೀವಿ ಇವ್ರ ಹತ್ರನೇ. ಸೊ ತೊಗೊಂಡು ಆಮೇಲೆ ಆಮ್ಲ ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಸೊ ನಮ್ಮ ಊರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಿಗೋಲ್ಲ. ಸಿಟಿಯಲ್ಲಿ ಇದ್ದಿದ್ರೆ ಎಷ್ಟು ಬೇಕೋ ಅಷ್ಟು, ಒಂದು ವಾರಕ್ಕಾಗೋಷ್ಟು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಬಂದು ಫ್ರಿಜ್ಜಲ್ಲಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಬಟ್ ನಾವು ಸಿಟಿಗೆ ಹೋಗೋದೇ ಒಂದು 15 ದಿನ ಇಲ್ಲ, ಒಂದು ತಿಂಗಳು ಹಿಂಗಾಗುತ್ತೆ. ಹಾಗಾಗಿ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಕ್ಯೂಬ್ಸ್ ಮಾಡಿ ಇಟ್ಕೊಳ್ತೀನಿ. ಇದಾದರೆ ಹಾಳಾಗೋದಿಲ್ಲ. ಇಲ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಒಂದು 15 ದಿನಕ್ಕೆಲ್ಲ ಅದು ಕೊಳ್ತೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಒಂದು 3-4 ಕ್ಯೂಬ್ಸ್ನ ಹಾಕ್ಕೊಂಡು ಡೈಲಿ ಕುಡಿಯೋದ್ರಿಂದ ನನಗೆ ಏನೇನು ಚೇಂಜಸ್ ಆಗಿದೆ ಪರ್ಸ್ನಲಿ ಅಂತ ಅಂದರೆ ಜಸ್ಟ್ ಒಂದೇ ವಾರಕ್ಕೆ ರಿಸಲ್ಟ್ ಕೊಟ್ಟಿದೆ ಫ್ರೆಂಡ್ಸ್. ಸ್ಕಿನ್ನು ಎಷ್ಟರ ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂದರೆ ಆ ಪಿಂಪಲ್ಲು ಎಲ್ಲ ಹೋಗಿ ಎಷ್ಟೊಂದು ಸ್ಕಿನ್ನಲ್ಲಿ ಗ್ಲೋ ಬಂದಿದೆ. ಹೇರ್ ಫಾಲ್ ಅಂತೂ ನಿಜವಾಗ್ಲೂ ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಹುಡುಕೊಂಡು ಹೋಗಿ ತೊಗೊಂಬಂದಿದ್ದೀನಿ ನಿಜವಾಗ್ಲೂ ಇದನ್ನು. ಹೇರ್ ಫಾಲ್ ಅಂತೂ ನಿಮಗೆ ಜಸ್ಟ್ 2 ಡೇಸಲ್ಲಿ, ವಿತಿನ್ 2 ಡೇಸಲ್ಲಿ ರಿಸಲ್ಟ್ ಸಿಕ್ಬಿಡುತ್ತೆ.
ಆ್ಯಂಡ್ ನಿಮ್ಮ ಕರುಳು ಹೊಟ್ಟೆ ಎಲ್ಲ ಶುದ್ಧಿ ಮಾಡುತ್ತೆ, ನಿಮ್ಮ ಗಟ್ ಹೆಲ್ತ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಶುಗರು, BP, ಕೊಲೆಸ್ಟ್ರಾಲ್ ಎಲ್ಲ ಯಾರ್ಯಾರಿಗಿರುತ್ತೆ ಅವರಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅವರ ಒಂದು ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಚೇಂಜಸ್ ಅಂತ ಅನಿಸ್ತಾ ಇದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಆಮ್ಲಾ ಜ್ಯೂಸಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಕೂಡ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಟ್ರೈ ಮಾಡಲೇಬೇಕು. ಇದು ಇರೋವರೆಗೂ ಸಹ ನಾನು ಡೈಲಿ ಇದನ್ನೇ ಕುಡಿತೀನಿ. ಯಾಕಂದರೆ ನಾನು ಒಂದಿನ ಬೀಟ್ರೂಟ್ ಜ್ಯೂಸು, ಒಂದಿನ ABC ಜ್ಯೂಸು, ಒಂದಿನ ಚಿಯಾ ಸೀಡ್ಸ್ ವಿತ್ ಲೆಮನ್ನು ಈ ರೀತಿ ಕುಡಿತಾ ಇರ್ತೀನಿ. ಬಟ್ ಇದು ಬೇಗ ಹಾಳಾಗಿಬಿಡುತ್ತೆ ಅಂತೇಳಿ ಈ ಕ್ಯೂಬ್ಸ್ ಏನು ನಾನು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಇದು ಖಾಲಿ ಆಗೋವರೆಗೂ ಸಹ ನಾನು ಡಿಟಾಕ್ಸ್ ಡ್ರಿಂಕಿಗೆ ಇದನ್ನೇ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಕುಡಿಯೋದಲ್ದಲೆ ಇದನ್ನು ನಮ್ಮ ಮನೇಲಿ ನಮ್ಮ ಮಮ್ಮಿ ಡ್ಯಾಡಿನೂ ಕೂಡ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಅಂತ ಅನಿಸಿದೆ. ನಿಜವಾಗ್ಲೂ ವಯಸ್ಸಾಗಿರೋರಿಗೆ ಆಗಿರ್ಬೋದು, ಯಾರಿಗಾದರೂ ಆಗಿರಲಿ ಈ ಜ್ಯೂಸ್ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೆ ಅಷ್ಟು ಗೊತ್ತಾಗಲಿಲ್ಲ, ತುಂಬಾ ಪಿಂಪಲ್ಲು ಈ ರೀತಿ ಎಲ್ಲ ಸ್ಕಿನ್ ಆಗಿತ್ತು. ಹಾಗಾಗಿ ನಾನು ಏನೋ ಇವಾಗ ಫುಲ್ ಗ್ಲೋ ಅನ್ನಿಸ್ತಾ ಇತ್ತು. ಯಾಕೆ ಇಷ್ಟು ಸಡನ್ನಾಗಿ ಚೇಂಜಸ್ ಆಗಿದೆ ಅಂತ ಕುತ್ಕೊಂಡು ಯೋಚನೆ ಮಾಡಿದಾಗ ಇದಕ್ಕೆ ಇರಬೇಕು ಅಂತ ಅನ್ನಿಸ್ತು. ಅದೆಲ್ಲ ಮುಗಿಸ್ಕೊಂಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಅಂತ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ಜನ ಹೇಳ್ತಾರೆ ಮನೆ ಕೆಲಸ ಮಾಡಿದ್ರೇ ಸಾಕು, ಈ ಯೋಗ, ಎಕ್ಸಸೈಸು, ವಾಕಿಂಗ್ ಇದೆಲ್ಲ ಏನಕ್ಕೆ ಬೇಕು, ನಾವು ಹೌಸ್ ವೈಫ್ಸ್ ಇದ್ದೀವಪ್ಪ, ಮನೆ ಕೆಲಸ ಇದೇ ಸಾಕಾಗೋಗ್ಬಿಡುತ್ತೆ, ಇದೇ ಒಂದು ಎಕ್ಸಸೈಸ್ ಆದಂಗೆ ಆಗುತ್ತೆ ಅಂತ ತುಂಬ ಜನ ಹೌಸ್ ವೈಫ್ಸ್ ಹೇಳ್ತಾ ಇರ್ತಾರೆ. ಅದು ಸುಳ್ಳು. ನೀವು ಮನೆ ಕೆಲಸ ಮಾಡೋದೇ ಬೇರೆ, ಎಕ್ಸಸೈಸು, ಯೋಗ ಅಥವಾ ವಾಕಿಂಗ್ ಮಾಡೋದೇ ಬೇರೆ, ಇದೇ ಬೇರೆ ಅದೇ ಬೇರೆ. ಅದು ಹೆಂಗಾಗುತ್ತೆ, ಮನೆ ಕೆಲಸ ಮಾಡೋದ್ರಿಂದ ನಿಮಗೆ ಕ್ಯಾಲರೀಸ್ ಎಲ್ಲ ತುಂಬ ಪ್ರಮಾಣದಲ್ಲಿ ಖಂಡಿತವಾಗ್ಲೂ ಬರ್ನ್ ಆಗೋದಿಲ್ಲ ಅಂತಲೇ ಹೇಳ್ತೀನಿ. ದಯವಿಟ್ಟು ಈ ಒಂದು ಆಲೋಚನೆಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಈ ಮಾವಿನ ಮರದಲ್ಲಿ ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ. ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಗ್ರೋತ್ನ ನಾನು ಕಣ್ಣಾರೆ ನೋಡ್ಬೋದಲ್ಲ, ಡೈಲಿ ಮಾರ್ನಿಂಗ್ ಬಾಗಿಲು ತೆಗೆದ್ರೆ ಇದೇ ಕಾಣುತ್ತೆ. ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ವೆಯ್ಟ್ ಲಾಸ್ ಮಾಡೋರು ಇಡ್ಲಿ, ದೋಸೆ ಈ ಥರ ಮನೆ ಊಟ ಎಲ್ಲ ಬಿಟ್ಬಿಟ್ಟು ಬರೀ ಸ್ಯಾಲೆಡ್ಗಳನ್ನ ತಿನ್ಕೊಂಡು ಇರಬೇಕಾ ಅಂತ ಕೇಳೋದಾದರೆ ನನ್ನ ಆನ್ಸರ್ ನೋ. ಯಾಕಂದರೆ ನೀವು ಎಷ್ಟು ದಿನ ಅಂತ ಸ್ಯಾಲೆಡ್ ತಿನ್ಕೊಳ್ತಾ ಇರ್ತೀರ. ನೀವು ಸ್ಯಾಲೆಡ್ಡೆಲ್ಲ ತಿಂದು ಒಂದು ವೇಳೆ ವೆಯ್ಟ್ ಲಾಸ್ ಮಾಡಿದ್ರೂ ಕೂಡ ಮತ್ತೆ ಅದನ್ನು ಬಿಡಬೇಕಾಗುತ್ತೆ ತಾನೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ನಾವು ಡೈಲಿ ಮನೇಲಿ ಏನು ಮಾಡ್ತೀವಿ, ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ ಈ ಥರದ್ದೇ ತಿನ್ಕೊಂಡು ಬಂದಿರ್ತೀವಿ. ನೀವು ಸ್ವಲ್ಪ ದಿನ ಸ್ಯಾಲೆಡ್ ಎಲ್ಲ ತಿಂದು ವೆಯ್ಟ್ ಲಾಸ್ ಮಾಡಿ ಆಮೇಲೆ ಮತ್ತೆ ಇದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರೆ ನೀವೆಷ್ಟು ವೆಯ್ಟ್ ಲಾಸ್ ಮಾಡಿರ್ತೀರೋ ಅದಕ್ಕಿಂತ ಡಬ್ಬಲ್ ಗೇನ್ ಆಗ್ತೀರಾ. ಹಾಗಾಗಿ ಡೈಲಿ ಮನೇಲಿ ಏನು ಮಾಡ್ತೀವಿ ಅದೇ ಊಟನ ತಿನ್ನಿ, ಬಟ್ ಪೋರ್ಷನ್ ಕಂಟ್ರೋಲಲ್ಲಿ ತಿನ್ನಿ. ಇವಾಗ ನೀವು ಫಾರ್ ಎಕ್ಸಾಂಪಲ್ 3 ದೋಸೆ ತಿಂತಾಯಿದ್ರಿ ಅಂದರೆ 2ಕ್ಕೆ ಶಿಫ್ಟ್ ಆಗಿ, 2 ತಿಂತಾಯಿದ್ರಿ ಅಂದರೆ 1.5 1 ತೊಗೊಳ್ಳಿ, ಈ ರೀತಿ. ಆ್ಯಂಡ್ ಇದಕ್ಕೆ ದೋಸೆ ಈ ಥರದ್ದೆಲ್ಲ ಮಾಡಿದಾಗ ಆಯಿಲ್ನ ಯೂಸ್ ಮಾಡೋ ಬದಲು ಈ ರೀತಿ ಬಟರ್ ಅಥವಾ ತುಪ್ಪ ಯೂಸ್ ಮಾಡೋದ್ರಿಂದ ಗುಡ್ ಫ್ಯಾಟ್ಸ್ ಕೂಡ ಸಿಕ್ಕಂಗಾಗುತ್ತೆ, ಹೆಲ್ತಿಯಾಗೂ ಕೂಡ ತಿಂದಂಗಾಗುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಪ್ರೋಟೀನ್ ಇಂಟೇಕ್, ಮೊಳಕೆ ಕಾಳುಗಳು ಅಥವಾ ಎಗ್ ಈ ಥರದ್ದು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಹಸಿ ತರಕಾರಿಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಬರೀ ಸ್ಯಾಲೆಡ್ ತಿನ್ನಬೇಕು, ಓಟ್ಸ್ ತಿನ್ನಬೇಕು, ಸ್ಮೂತೀಸ್ ಕುಡಿಬೇಕು, ಈ ಥರ ಮನೇಲಿ ಮಾಡಿರೋ ತಿಂಡಿ ಎಲ್ಲ ಬಿಟ್ಬಿಟ್ಟು ಮಾಡ್ತೀನಿ ಅಂತ ಅಂದರೆ ಅದು ಎಷ್ಟು ದಿನ ವರೆಗೂ ಸಾಧ್ಯ? ಮತ್ತೆ ನೀವು ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ನಿಮ್ಮ ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಸೊ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಒಂದು ಮಧ್ಯಾಹ್ನ ಅನ್ನೋಷ್ಟರಲ್ಲಿ ನಾನು ಈ ರೀತಿ ಲಸ್ಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಯಾಕಂದರೆ ಈಗ ಆಲ್ರೆಡಿ ಸಮ್ಮರ್ ಅಲ್ಲ ಅಂತ ಅಂದ್ರೂ ಸಿಕ್ಕಾಪಟ್ಟೆ ಬಿಸಿಲಿದೆ ನಮ್ಮೂರಲ್ಲಂತೂ. ನಿಮ್ಮೂರಲ್ಲಿ ಹೇಗೋ ನನಗೂ ಗೊತ್ತಿಲ್ಲ, ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಬಿಸಿಲು ಹೇಗಿದೆ ನಿಮ್ಮೂರಲ್ಲಿ ಅಂತ. ನಮ್ಮ ಮನೇಲಿ ಚೆನ್ನಾಗಿರೋ ಮೊಸರು ಸಿಗುತ್ತೆ. ನಮ್ಮ ಪಕ್ಕದ ಮನೆಯಲ್ಲೇ ನಾವು ಎಮ್ಮೆ ಹಾಲನ್ನ ತೊಗೊತೀವಿ, ಅವರಂತೂ ತುಂಬ ಚೆನ್ನಾಗಿರೋ ಹಾಲು ಕೊಡ್ತಾರೆ. ಹಾಗಾಗಿ ಗಟ್ಟಿ ಕೆನೆ ಮೊಸರು ನಮಗೆ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ಇವಾಗ ಲಸ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಜ್ಜಿಗೆ ಕುಡಿಯೋದ್ರಿಂದ ನಿಮಗೆ ಕರುಳು ಶುದ್ಧಿ ಆಗುತ್ತೆ. ನಿಜವಾಗ್ಲೂ ಇಟ್ ಈಸ್ ವೆರಿ ಗುಡ್ ಫಾರ್ ಗಟ್ ಹೆಲ್ತ್ ಅಂತಲೇ ಹೇಳ್ಬೋದು. ನಿಮ್ಮ ಗಟ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ ನೀವು, ಅಲ್ಲಿಂದನೇ ಎಲ್ಲ ರೋಗಗಳು ಶುರು ಆಗೋದು. ಹಾಗಾಗಿ ನಿಮ್ಮ ಗಟ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಡೈಲಿ 1 ಟೈಮ್ ಈ ರೀತಿ ಲಸ್ಸಿ ಮಾಡ್ಕೊಂಡು ಕುಡೀರಿ. ಫ್ರೆಂಡ್ಸ್, ಇವಾಗಷ್ಟೇ ಪರ್ಪಲಿಂದ ಒಂದು ಪಾರ್ಸಲ್ ಬಂದಿದೆ. ಸೊ ಆರ್ಡರ್ ಮಾಡಿದ್ದೆ. ಐ ಹಾರ್ಟ್ ಬ್ಯೂಟಿ ಸೇಲ್ ಇರೋದ್ರಿಂದ ತುಂಬ ಅಂದರೆ ತುಂಬಾ ಡಿಸ್ಕೌಂಟ್ಸ್ ನಡೀತಾ ಇತ್ತು.
ನಿಜವಾಗ್ಲೂ ನಾನು ಒಬ್ಬಳೇ ಎಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ಸಿಕ್ಕಾಪಟ್ಟೆ ಆರ್ಡರ್ ಮಾಡಿಕೊಟ್ಬಿಟ್ಟಿದ್ದೀನಿ. ನಾನೇ ಪರ್ಚೇಸ್ ಮಾಡೋದನ್ನು ಕಮ್ಮಿ ಮಾಡಿದ್ದೀನಿ, ಅಷ್ಟು ಆಫರ್ ನಡೀತಾ ಇದೆ. ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಜನ ನನ್ನ ಹತ್ರ ಆರ್ಡರ್ ಮಾಡಿಸ್ಕೊಂಡ್ರು. ಸೊ ಇದನ್ನು ನಿಮ್ಮ ಮುಂದೆನೇ ಈಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಅದರಲ್ಲೂ NYBe ಪ್ರಾಡಕ್ಟ್ಸು ಮತ್ತು ಡರ್ಮಾಕೋ ಅವೆಲ್ಲ ತುಂಬಾ ಆಫರ್ ಇತ್ತು. NYBe ಪ್ರಾಡಕ್ಟ್ಸು ಬೈ 1 get 1 ಫ್ರೀ ಇತ್ತು. ಆ್ಯಂಡ್ ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ ಕೂಡ ಅಷ್ಟೇ. ಗುಡ್ ವೈಬ್ಸ್ ಶೀಟ್ ಮಾಸ್ಕು, ಟೋನರು, ಸೀರಮ್ಸು ಇವೆಲ್ಲ ಬೈ 1 get 1 ನಡೀತಾ ಇತ್ತು. ಅದು ಡೈಲಿ ನಡೆಯಲ್ಲ, ಬೈ 1 get 1 ಒಂದೊಂದು ದಿನ ಆಫರ್ ಬಿಡ್ತಾರೆ. ಐ ಹಾರ್ಟ್ ಬ್ಯೂಟಿ ಸೇಲ್ ಮುಗಿಯೋದ್ರಲ್ಲಿ ನೀವು ನೋಡ್ಕೊತಾ ಇರಬೇಕಾಗುತ್ತೆ. ಸೊ ನನ್ನ ಫ್ರೆಂಡ್ ಅವತ್ತೇ ಅವರಿಗೆ NYBeದು ಪ್ರಾಡಕ್ಟ್ಸ್ ಬೇಕಾಗಿತ್ತು, ಆರ್ಡರ್ ಮಾಡು ಅಂದರು. ಅವತ್ತೇ ಬೈ 1 get 1 ನಡೀತಾ ಇತ್ತು. ಅವರಿಗೂ ಕೂಡ 1000 ರೂಪೀಸ್ಗೆ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಸಿಕ್ತು ಅಂತಲೇ ಹೇಳ್ಬೋದು. ಬೈ 1 get 1 ತೊಗೊಳ್ಳುವಾಗಲೂ ಕೂಡ ನೀವು ಸ್ವಲ್ಪ ಐಡಿಯಾ ಮಾಡಬೇಕಾಗುತ್ತೆ, ಯಾವ ರೀತಿ ಎಷ್ಟು ಅಮೌಂಟಿಗೆ ಎಷ್ಟು ಅಮೌಂಟಿಂದ ಹಾಕಬೇಕು ಅಂತ. ಸೊ ನಾನೇನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅಗೇನ್ ನಾನು ಇಲ್ಲಿ 4 ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಬೈ 1 get 1 ಅಲ್ಲಿ ನಾನು ತೊಗೊಂಡಿರೋದು ಇವನ್ನ. ಇದು ಬಂದ್ಬಿಟ್ಟು ಗುಡ್ ವೈಬ್ಸ್ ಅವರ ವಿಟಮಿನ್ C ಆ್ಯಂಡ್ B3 ಸೀರಮ್ಸ್. ಇದು ಬೈ 1 get 1 ಅಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಜಸ್ಟ್ 475 ರೂಪೀಸ್ ಇದೆ ಇದ್ರ MRP. 475 ರೂಪೀಸ್ಗೆ 2 ಸಿಕ್ಕಿದೆ. ಅಂದರೆ ಬೈ 1 get 1 ಫ್ರೀ, ಒಂದಕ್ಕೆ 1 ಫ್ರೀ ಅನ್ನೋ ರೀತಿ 475 ರೂಪೀಸ್ಗೆ ನನಗೆ 2 ಸಿಕ್ಕಿದೆ. ತುಂಬ ಚೆನ್ನಾಗಿದೆ ಈ ಸೀರಮ್. ಅದರಲ್ಲೂ ಏಜ್ ಆಗಿರೋರಿಗಂತೂ ತುಂಬ ಚೆನ್ನಾಗಿದೆ. ನಾನು ತುಂಬಾ ಅದು ಇದು ಯೂಸ್ ಮಾಡಲ್ಲ. ಇದು ನಮ್ಮ ಮಮ್ಮಿ ಮತ್ತು ನಮ್ಮ ಡ್ಯಾಡಿ ಯೂಸ್ ಮಾಡ್ತಾರೆ. ಅವರಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅವ್ರ ಸ್ಕಿನ್ನಿಗಿದು. ಡೈಲಿ ನೈಟ್ ಹಚ್ಕೊಳ್ಳೋದ್ರಿಂದ ಒಂದು ರಿಂಕಲ್ಸು ಅದೆಲ್ಲ ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಇದ್ರೆ ಇರುತ್ತೆ 2. ಎಕ್ಸ್ಪೈರಿನೂ ಕೂಡ 2 years 3 yearsವರೆಗೂ ಇರುತ್ತಲ್ಲ. ಇದು ಆಲ್ಮೋಸ್ಟ್ ಒಂದು 6 monthಲ್ಲೇ ಖಾಲಿಯಾಗಿ ಹೋಗ್ಬಿಡುತ್ತೆ. ಸೊ ವಿಟಮಿನ್ C ಆ್ಯಂಡ್ B3 ಸೀರಮ್ಸ್ ಗುಡ್ ವೈಬ್ಸ್ ಅವ್ರದ್ದು. ಆ್ಯಂಡ್ NYBe ಅವ್ರದ್ದು ನಾನು ಒಂದು 3-in-1 ಸಿರಮ್ ಫೌಂಡೇಶನ್ ನೀವು ನನ್ನ ವ್ಲಾಗ್ಸಲ್ಲಿ ನೋಡಿರ್ಬೋದು. ನಾನು ತುಂಬಾ ಅದನ್ನೇ ಯೂಸ್ ಮಾಡೋದು. ಯಾಕಂದರೆ ಇದು ಸ್ವೆಟ್ ಆದ್ರೂ ಕೆಕ್ಕಿ ಅಂತ ಅನಿಸಲ್ಲ, ಫೌಂಡೇಶನ್ ಹಚ್ಕೊಂಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಅಷ್ಟು ಒಂದು ಲೈಟ್ ವೆಯ್ಟ್ ಫಾರ್ಮುಲಾ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಫೌಂಡೇಶನ್ ಮಾತ್ರ. ಅದು ಆಲ್ರೆಡಿ ನಂದು ಖಾಲಿನೇ ಆಗೋಗ್ಬಿಟ್ಟಿತ್ತು. ಸೊ ಫಂಕ್ಷನ್ ವೇರ್ಗೆ ನನ್ನ ಹತ್ರ ಫಿಟ್ ಮೀ ಚಿಕ್ಕದಿದೆ. ಬಟ್ ಈ ಒಂದು ಸಮ್ಮರ್ ಸೀಸನಲ್ಲಿ ಐತಲ್ಲ, ಇದು ಬೆಸ್ಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಸ್ವೆಟ್ ಪ್ರೂಫು, ಹಾಗೆ ಸ್ವೆಟ್ ಆದ್ರೂ ಕೂಡ ನಿಮಗೆ ಹೆವಿ, ಆಮೇಲೆ ಎಲ್ಲ ಫೌಂಡೇಶನ್ ರಿಮೂವ್ ಆಗ್ತಾ ಇದೆ ಅಂತ ಅನ್ಸೋದು, ಕಣ್ಮೇಲ್ಗಡೆ ಎಲ್ಲ ಒಂಥರ ಹಿಂಗೆ ಕುಂತು ಬಿಡುತ್ತೆ, ಆ ರೀತಿ ಆಗೋದು, ಆ ರೀತಿಯೆಲ್ಲ ಏನೂ ಆಗಲ್ಲ. ಅಷ್ಟು ನೀಟಾಗಿದು ಫಿನಿಶಿಂಗ್ ಕೊಡುತ್ತೆ. ನನ್ನ ಮೋಸ್ಟ್ ಫೇವ್ರೇಟ್. ನನ್ನ ಫ್ರೆಂಡಿಗೆ ಆರ್ಡರ್ ಮಾಡಿದ್ನಲ್ಲ, ಅವ್ರದ್ದು ಕೂಡ ಸೆಕೆಂಡ್ ಪ್ಯಾಕೇಜ್ ಅವರು ತರಿಸ್ಕೊಂಡಿರೋದು. ನನ್ನ ಶೇಡ್ ಬಂದುಬಿಟ್ಟು 04 ಕೂಲ್ ಕ್ಯಾಶ್ಯೂ ಅಂತೇಳಿ. ಇದು ಬಂದುಬಿಟ್ಟು 30 ml ಬಾಟಲಲ್ಲಿ ಬಂದಿರತಕ್ಕಂಥದ್ದು. ಸೊ ಈ ಫೌಂಡೇಶನ್ನು ನಾನು ಸಜೆಸ್ಟ್ ಮಾಡ್ತೀನಿ, ಸಕ್ಕದಾಗಿದೆ. ಇದು ಆಲ್ರೆಡಿ ನನ್ನ ಸೆಕೆಂಡ್ ಬಾಟಲ್. ನಾನು ತುಂಬ ಅಂದರೆ ತುಂಬಾ ಇದನ್ನೇ ಯೂಸ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಲೈಟ್ ವೈಟ್ ಫಾರ್ಮುಲಾ ಇದೆ ಅಂತ. ಅಂದರೆ ಒಂದು ನಿಮಿಷ ತೋರಿಸ್ತೀನಿ. DB ಡ್ರಾಪ್ಸ್ ಇಷ್ಟು ತೆಳ್ಳಗಿದೆ ಇದು. ಹಂಗೆ ನೀಟಾಗಿ ಗ್ಲೈಡ್ ಆಗುತ್ತೆ ಇದು ಸ್ಕಿನ್ ಮೇಲ್ಗಡೆ. ಅಷ್ಟು ಪರ್ಫೆಕ್ಟಾಗಿ ಬ್ಲೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಬ್ಲೆಂಡರ್ ಅವಶ್ಯಕತೆನೇ ಇಲ್ಲ, ಕೈಯಲ್ಲೇ ಈ ರೀತಿ ಆರಾಮಾಗಿ ಬ್ಲೆಂಡ್ ಮಾಡ್ಕೊಂಡ್ಬಿಡ್ಬೋದು. ಈಸಿಯಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೋಡಿ ಫೌಂಡೇಶನ್ ಹಚ್ಚಿದ್ದೀವಿ ಅಂತ ಕಾಣೋದೇ ಇಲ್ಲ, ಡಿಫ್ರೆನ್ಸೇ ಅನಿಸಿಲ್ಲ. ಜಸ್ಟ್ ಒಂದು ಸ್ವಲ್ಪ ಲೈಟಾಗಿ ಗ್ಲೋ ಬರುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ ಈ ಒಂದು ಫೌಂಡೇಶನ್. 3-in-1 ಸಿರಮ್ ಫೌಂಡೇಶನ್ ಆಗಿರೋದ್ರಿಂದ ಇದರಲ್ಲಿ ಪ್ರೈಮರ್ ಕೂಡ ಇರುತ್ತೆ. ಪ್ರೈಮರ್ ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು. ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡಲ್ಲ. ಪ್ರೈಮರ್ ಪ್ಲಸ್ ಫೌಂಡೇಶನ್ ಪ್ಲಸ್ ಸೀರಮ್ 3 ಕೂಡ ಇದರಲ್ಲೇ ಬಂದ್ಬಿಟ್ಟಿರುತ್ತೆ. ತುಂಬ ಅಂದರೆ ತುಂಬ ಫೇವ್ರೆಟ್ ಇದು ನನಗೆ. ಸೊ ಆ್ಯಂಡ್ ಇನ್ನೊಂದು NYBe ಅವ್ರದ್ದು ಬೈ 1 get 1 ಇತ್ತಲ್ಲ, ನನಗೆ ಕಾಂಪ್ಯಾಕ್ಟು ಸ್ಟ್ರೋಕ್ ಕ್ರೀಮು ಎಲ್ಲ ನನ್ನ ಹತ್ರ ಆಲ್ಮೋಸ್ಟ್ ಇದ್ವು. ಹಾಗಾಗಿ ನನಗೆ ಈ ಒಂದು ಲಿಪ್ಸ್ಟಿಕ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದು ಬಂದುಬಿಟ್ಟು
ಲಿಪ್ ಗ್ಲಾಸ್, ಗ್ಲಿಟರ್ ಗ್ಲಾಸ್ ಅಂತ ಇದು, ಅಂದರೆ ಡೈಲಿ ಯೂಸ್ ಮಾಡ್ಬೋದು. ಈ ಶೇಡ್ ಬಂದುಬಿಟ್ಟು 7 ಕ್ಯಾರಮೆಲ್ ಕ್ಯಾಶ್ಯೂ. ಇದು ಒಂದು ನ್ಯೂಡ್ ಕಲರಲ್ಲಿ ನಾನು ತರಿಸ್ಕೊಂಡಿರ್ತಕ್ಕಂಥದ್ದು. ಬಿಕಾಸ್ ತುಂಬ ಜನ ಅವ್ರ ಸ್ಕಿನ್ ಟೋನಿಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ. ನೀವು ನ್ಯೂಡ್ ಶೇಡ್ಸ್ನ ತಗೊಳ್ಳೋದ್ರಿಂದ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀವಿ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲೇ ಹಚ್ಕೊಂಡು ತೋರಿಸ್ತೀನಿ ನೋಡಿ. ಸೊ ಯಾ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ನ್ಯಾಚುರಲ್ ಫಿನಿಶಿಂಗ್ ಕೊಡುತ್ತೆ. ನಾವು ಲಿಪ್ಸ್ಟಿಕ್ ಹಚ್ಚಿದ್ದೀವಿ ಅಂತ ಅನ್ಸೋದೇ ಇಲ್ಲ ನಿಜವಾಗ್ಲೂ. ಈ ಒಂದು ಶೇಡು ಗೊತ್ತೇ ಆಗೋದಿಲ್ಲ ನೀವು ಲಿಪ್ ಮೇಲ್ಗಡೆ. ಸೊ ಹತ್ತಿರದಿಂದ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರದ್ದು ಕಲರ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಲಿಪ್ಸ್ಟಿಕ್ ಹಚ್ಚಿದ್ದೀವಿ ಅಂತ ಅನಿಸ್ತಾನೇ ಇಲ್ಲ, ನ್ಯಾಚುರಲ್ ಆಗಿ ಕಾಣುತ್ತೆ. ನೀವೆಲ್ಲಾದರೂ ಇಲ್ಲೇ ಟೆಂಪಲ್ಸು ಎಲ್ಲಿಗಾದರೂ ಹೋಗಬೇಕು ಅಂತ ಅಂದರೆ ಈ ಒಂದು ಶೇಡ್ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ತೀನಿ. ಸಖತ್ತಾಗಿ ಕಾಣುತ್ತೆ. ರೆಡ್ಡು, ಪಿಂಕು, ಪರ್ಪಲ್ಲು, ಈ ರೀತಿ ಮರೂನ್ ಶೇಡ್ ಈ ಥರ ಹಚ್ಕೊಂಡು ಸುಮ್ಮನೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀವಿ ಅನ್ನೋ ರೀತಿ ಅನಿಸುತ್ತೆ. ಅದೇ ರೀತಿ ನ್ಯೂಡ್ ಶೇಡ್ಸ್ ನೋಡಿ ತುಂಬಾ ನ್ಯಾಚುರಲ್ ಫಿನಿಶಿಂಗ್ ಕೊಡುತ್ತೆ. ಈ ಶೇಡ್ ನನ್ನ ಹತ್ರ ಇರಲಿಲ್ಲ, ಬೇಕಿತ್ತು ಅಂತಲೇ ನಾನು ಈ ಶೇಡ್ನ ತರಿಸ್ಕೊಂಡಿರೋದು. ಸೊ ಯಾ, ಖುಷಿ ಆಯಿತು ನನಗೆ ಈ ಸಲ ಪರ್ಪಲಲ್ಲಿ ತರಿಸ್ಕೊಂಡಿರೋದು. ಇದಕ್ಕೆ ಈ ಒಂದು ಸಿರಮ್ ಫೌಂಡೇಶನ್ ಏನಿದೆ, ಈ ಪ್ರೈಸ್ ಕೂಡ ನಿಜವಾಗ್ಲೂ ವರ್ತಿದೆ ಅಂತಲೇ ಹೇಳ್ಬೋದು. ಜಸ್ಟ್ 329 ರುಪೀಸ್ ಅಷ್ಟೇ. ಇದು ಸಕ್ಕದಾಗಿದೆ ನಿಜವಾಗ್ಲೂ. ನೀವು ಒನ್ ಟೈಮ್ ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ನೀವೇ ಬಂದು ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. ಇದ್ರ ಬಂದುಬಿಟ್ಟು ಪ್ರೈಸು 229. 329ಗೆ 229 ಎಂದು ಹಾಕಿದ್ದೆ ನಾನು. ಇದು ಫ್ರೀಯಾಗಿ ಸಿಕ್ಕಿದೆ ನನಗೆ. ಸೊ ಯಾ, ನಿಮಗೂ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಪರ್ಪಲಿಂದ ಬಂದಿರೋ ಆರ್ಡರ್ಸ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ತೋರಿಸಿದ್ದಾಯಿತು. ಇದಾದಮೇಲೆ ನಾನು ಸ್ವಲ್ಪ ಸ್ನಾನ ಮಾಡೋಣ ಅಂದ್ಕೊಂಡೆ. ಅದಕ್ಕಿಂತ ಮುಂಚೆ ಒಂದು ಹೇರ್ ಮಾಸ್ಕ್ನ ರೆಡಿ ಮಾಡಿಕೊಂಡು ಹಚ್ಕೊಂಡು ಇವತ್ತು ಹೇರ್ ವಾಶ್ ಮಾಡೋಣ ಅಂತೇಳಿ ಡಿಸೈಡ್ ಆದೆ. ನಮ್ಮ ಮನೆಯಲ್ಲೇ ಅಲೋವೆರಾ ಗಿಡಗಳಿದೆ, ಅದರಿಂದ ಒಂದು ಅಲೋವೆರಾನ ಕಿತ್ಕೊಂಡು ಬಂದೆ. ಈಗ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಿಗೆ ಬೆಟ್ಟದ ನೆಲ್ಲಿಕಾಯಿ ರುಬ್ಬಿಟ್ಟು ಅದರಲ್ಲಿರೋ ರಸನ ತೆಗೆದು ಕ್ಯೂಬ್ಸಿಗೆ ಹಾಕಿದ್ದೆ. ಬಟ್ ಅದ್ರದ್ದು ಈ ಒಂದು ಪಲ್ಪ್ ಏನಿದೆ ಅದು ಹಾಗೆ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ. ಒಂದು 2 ದಿನ ಆಗಿದೆ ಅಷ್ಟೇ ಇದನ್ನು ಎತ್ತಿಟ್ಬಿಟ್ಟು. ಇದು ವೇಸ್ಟ್ ಮಾಡಬಾರ್ದು, ಕೆಲವೊಬ್ಬರು ಎಸಿತಾರೆ. ಇದನ್ನು ವೇಸ್ಟ್ ಮಾಡೋದ್ರಿಂದ ನಿಮಗೆ ತುಂಬಾ ಲಾಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಚಪಾತಿ ಜೊತೆ ಪಲ್ಯ ಜೊತೆ ಹಾಕ್ಕೊಂಡು ತಿನ್ನೋಣ ಅಂದರೆ ಇದು ಟೇಸ್ಟ್ ಚೆನ್ನಾಗಿರಲ್ಲ, ಕಹಿ ಕಹಿ ಇರುತ್ತೆ, ಅದಕ್ಕೂ ಯೂಸ್ ಆಗೋಲ್ಲ. ಬಟ್ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಅಂದರೆ, ನೀವು ಒಂದು ಒಳ್ಳೆ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು ಇದರಿಂದ. ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಇದನ್ನು ವೇಸ್ಟ್ ಮಾಡಿದೆ, ಯಾವ ರೀತಿ ಹೇರ್ ಪ್ಯಾಕ್ನ ಮಾಡಿಕೊಂಡು ಹಾಕ್ಕೊಳ್ತೀನಿ ಅಂತ. ಇದರಿಂದ ಕೂದಲಿಗೆ ಒಂದು ಗೊಬ್ಬರನ ಕೊಟ್ಟಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಇಂಟರ್ನಲ್ಲಿ ನಾವು ಇದ್ರ ಜ್ಯೂಸ್ ಕುಡಿದು ಇದ್ರ ಬೆನಿಫಿಟ್ಸ್ನ ಪಡ್ಕೊಂಡ್ರೆ, ಇನ್ನು ಎಕ್ಸ್ಟರ್ನಲಿ ಇದನ್ನು ಕೂದಲು ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಿಕೊಂಡು ಇದ್ರ ಬೆನಿಫಿಟ್ಸ್ನ ಪಡ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಆಲೋವೆರಾನ ನೀಟಾಗಿ ಬಂದು ಅದ್ರ ಮುಳ್ಳೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ, ಈಗ ಒಂದು ಮಿಕ್ಸಿ ಜಾರ್ಗೆ ಬೆಟ್ಟದ ನೆಲ್ಲಿಕಾಯ್ದು ಏನು ಪಲ್ಪ್ ಇತ್ತಲ್ಲ ಅದಕ್ಕೆ ಈ ಒಂದು ಆಲೋವೆರಾ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಸಿಪ್ಪೆ ತೆಗಿದೇನೆ ಹಾಗೇ ಹಾಕ್ಬೋದು. ಈಗ ಇದನ್ನು ರುಬ್ಕೋಬೇಕಾಗುತ್ತೆ. ಜಾಸ್ತಿ ನೀವು ನೀರನ್ನ ಯೂಸ್ ಮಾಡಿ ರುಬ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಒಂಥರ ನೀರು ಪತ ಅಂತ ಮುಖದ ಮೇಲೆ ಎಲ್ಲ ಇಳಿಯುತ್ತೆ, ಒಂಥರ ಅನಿಸುತ್ತೆ. ಆ್ಯಂಡ್ ಅದ್ರ ಒಳಗಡೆ ಇರ್ತಕ್ಕಂಥ ಒಂದು ಅಂಶ ಅಷ್ಟೊಂದು ನಮಗೆ ಸಿಗೋದಿಲ್ಲ. ಒಂದು ಸ್ವಲ್ಪ ಆಲೋವೆರಾದಲ್ಲೇ ಒಂದು ಆ ಜೆಲ್ಲಿನೆಸ್ ಅಂತ ಇರುತ್ತಲ್ಲ, ಅದರಲ್ಲೇ ಇದನ್ನು ನೀಟಾಗಿ ಗ್ರೈಂಡ್ ಮಾಡಿದರೆ ಅದು ಒಂದು ಜೆಲ್ ಥರ ಏನು ಆಲೋವೆರಾದಿರುತ್ತಲ್ಲ ಅದ್ರ ಜೊತೆ ಇದು ಮಿಕ್ಸಪ್ ಆಗಿ ಕೂದಲಿಗೆ ಹಾಗೆ ಕೂತು ಬಿಡುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ಅಬ್ಸರ್ವ್ ಆಗುತ್ತೆ. ಸೊ ಹಾಗಾಗಿ ನೀರು ತೀರಾ ಬೇಡ, ಒಂದು ಸ್ವಲ್ಪ ರುಬ್ಕೊಳ್ಳೋಕ್ಕೆ ಒಂಚೂರು ಎಷ್ಟು ಬೇಕೋ ಅಷ್ಟೇ. ನೋಡಿ, ನಾನು ಜಾಸ್ತಿ ನೀರನ್ನ ಮಿಕ್ಸ್ ಮಾಡಿಲ್ಲ. ಈಗ ಇದನ್ನು ಕೂದಲು ಒಂದೊಂದೇ ಸ್ವಲ್ಪ ಪಾರ್ಟಿಷನ್ ಮಾಡಿ ಬುಡೋಕ್ಕೂ ಕೂಡ ನೀಟಾಗಿ ಹಚ್ಕೊಳ್ಳಿ. ನನ್ನ ಮಮ್ಮಿ ಹತ್ರ ಇಲ್ಲಿ ಹಚ್ಚಿಸ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹಚ್ಚಿದ್ದಾರೆ ಅಂತ. ಸೊ ಫ್ರೆಂಡ್ಸ್, ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನನ್ನ ಹೇರ್ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ. ನಿಜವಾಗ್ಲೂ ಆಮ್ಲದಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ನಿಮಗೆಲ್ಲ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾಯಿದೆ, ನನಗಂತೂ
ಸಿಕ್ಕಾಪಟ್ಟೆ ಹೇರ್ ಫಾಲ್ ಪ್ರಾಬ್ಲಮ್ ಅನುಭವಿಸ್ಬಿಟ್ಟಿದ್ದೀನಿ. ಹೇರ್ ಫಾಲ್ ಕಂಟ್ರೋಲ್ ಆಗಿದ್ದೇ ನನಗೆ ಈ ಒಂದು ಆಮ್ಲಾ ಜ್ಯೂಸ್ನ ನಾನು ಐಸ್ ಕ್ಯೂಬ್ಸ್ ಥರ ನೀವು ನನ್ನ ಡೈಲಿ ವ್ಲಾಗ್ಸಲ್ಲಿ ನೋಡಿರ್ಬೋದು. ಐಸ್ ಕ್ಯೂಬ್ ಟ್ರೇನಲ್ಲಿ ನಾನು ಆಮ್ಲಾ ರಸ ತೆಗೆದು ಇಟ್ಕೊಂಡು ಡೈಲಿ ಒಂದು 4 ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಅದನ್ನು ಡೈಲಿ ಕುಡಿತಾ ಇದ್ದೀನಿ ಬೆಳಗ್ಗೆನೇ, ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ. ತುಂಬ ಚೇಂಜಸ್ ಆಗಿದೆ. ಹೇರ್ ಫಾಲ್ ಅಂತೂ ಫುಲ್ ಕಂಟ್ರೋಲ್ ಆಗಿದೆ. ಆ್ಯಂಡ್ ಅದರದ್ದೇನೊಂದು ಪಲ್ಪ್ ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಈ ರೀತಿ ಹೇರ್ ಪ್ಯಾಕಾಗಿ ಹಾಕ್ಕೊಳ್ಳಿ. ಸೊ ಇವತ್ತು ನಾನೇನು ತೋರಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, ತುಂಬ ಹೆಲ್ತಿ ಆ್ಯಂಡ್ ತುಂಬ ರಿಫ್ರೆಶಿಂಗ್ ಅಂತ ಅನಿಸ್ತಾ ಇದೆ. ಹೇರ್ ಫಾಲ್ ಆಗೋದು ಕೂಡ ತುಂಬ ಕಡಿಮೆ ಆಗುತ್ತೆ. ಆವಾಗವಾಗ ಈ ರೀತಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಹೇರ್ ಮಾಸ್ಕ್ಗಳನ್ನ ಹಾಕ್ಕೊಂಡ್ರೆ ಹೇರ್ಗೂ ಕೂಡ ತುಂಬ ಒಳ್ಳೆಯದು. ಇವಾಗಿನ ಪೊಲ್ಯೂಷನ್ನು, ಇವಾಗಿನ ಸ್ಟ್ರೆಸ್ ಲೈಫಲ್ಲಿ ನಾವು ನಮಗೋಸ್ಕರ ಟೈಮ್ ಕೊಟ್ಕೊಂಡು ಈ ರೀತಿ ಕೇರ್ ಮಾಡೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಕೂದಲೆಲ್ಲ ಕಳ್ಕೊಂಡ್ಬಿಟ್ಟೆ. ಇವಾಗಾದ್ರೂ ಎಚ್ಚೆತ್ಕೊಂಡು ಸ್ವಲ್ಪ ಇರೋದನ್ನಾದರೂ ಉಳಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮಗೂ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ವಿಡಿಯೋ ನೋಡಾದರೂ ನಿಮಗೂ ಒಂದು ಐಡಿಯಾ ಸಿಗಲಿ, ನೀವು ಕೂಡ ನಿಮ್ಮ ಮೈಂಡಲ್ಲೂ ಆ ಥಾಟ್ ಬರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.